ಮಲೆನಾಡಲ್ಲಿ ಆಪರೇಷನ್ ಕಾಡುಕೋಣ ಸಕ್ಸಸ್. ದಕ್ಷಿಣ ಭಾರತದ ಮೊದಲ ಕಾರ್ಯಾಚರಣೆಗೆ ಜಯ. ಕಾಡುಕೋಣ ಕೆಡ್ಡಾಗೆ ಬೀಳಿಸುವಲ್ಲಿ ಸಫಲ. ಮಲೆನಾಡು ಭಾಗವಾದ ಕೊಪ್ಪ, ಕಳಸ ಭಾಗದಲ್ಲಿ ಅಡ್ಡಾಡುತ್ತಿದ್ದ 4 ಕಾಡುಕೋಣಗಳ ಪೈಕಿ 1 ಕಾಡುಕೋಣ ಕೆಡ್ಡಾಗೆ ಬಿದ್ದಿದೆ. ಈ ಮೂಲಕ ಅರಣ್ಯ ಇಲಾಖೆಯವರು ನಡೆಸುತ್ತಿದ್ದ ಆಪರೇಷನ್ ಕಾಡುಕೋಣದ ಮೊದಲ ಸಕ್ಸಸ್ ಕಂಡಿದೆ. ಈ ಮೂಲಕ ಇದು ದಕ್ಷಿಣ ಭಾರತದ ಮೊದಲ ಕಾಡುಕೋಣ ಕಾರ್ಯಾಚರಣೆ ಸಕ್ಸಸ್ ಕಂಡಂತೆ ಆಗಿದ್ದು ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಅರಣ್ಯ ಇಲಾಖೆ ಬೀಸಿದ ಕೆಡ್ಡಾಗೆ ಕಾಡುಕೋಣ ಬೀಳ್ತಿದ್ದಂತೆ ಶೃಂಗೇರಿಯ ಶಾಸಕರು ಸ್ಥಳಕ್ಕೆ ದೌಡಾಯಿಸಿದ್ರು. ನಂತರ ಅರಣ್ಯ ಇಲಾಖೆಯವರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಅಷ್ಟೊತ್ತಿಗಾಗಲೇ ಸುತ್ತಮುತ್ತಲ ಗ್ರಾಮದ ಜನ ಕೂಡ ಕಾಡುಕೋಣ ನೋಡಲು ಜಮಾಯಿಸಿದ್ರು. ಇದೀಗ ಕಾಡುಕೋಣವನ್ನ ಬೇರೆಡೆ ಸ್ಥಳಾಂತರಿಸಲು ಸಿದ್ಧತೆ ಕೂಡ ನಡೀತಾ ಇದೆ. ಈ ಕಾರ್ಯಾಚರಣೆಯ ಮೂಲಕ ದಕ್ಷಿಣ ಭಾರತದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಒಂದು ಹೊಸ ಇತಿಹಾಸವನ್ನೇ ಬರೆದಂತಾಗಿದೆ. ಇದೀಗ ಮಲೆನಾಡು ಭಾಗದ ರೈತರು ಹಾಗೂ ಜನರಲ್ಲಿ ಸಂತಸ ಮೂಡಿರೋದಂತೂ ಸತ್ಯ. ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಗೌರ್ ಅಂತಾರೆ ಕಾಡುಕೋಣ. ಇದನ್ನು ಹಿಡಿಯುವಂಥ ಕಾರ್ಯಾಚರಣೆ ನಿನ್ನೆಯಿಂದ ಪ್ರಾರಂಭವಾಗಿ ಇವತ್ತೊಂದು ಕಾಡುಕೋಣ ಕ್ಯಾಪ್ಚರ್ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಂಖ್ಯೆಗಳು ಜಾಸ್ತಿ ಆಗ್ತವೆ. ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದ್ರ ಬಗ್ಗೆ ಕೂಡ ಯೋಚನೆ ಇದೆ. ಇದ್ರ ಬಗ್ಗೆ ನಮಗೇನು ಬೆಳೆ ಹಾನಿ, ಮಾನವ ಹಾನಿ ಆಗ್ತಾ ಇರೋದ್ರಿಂದ ನಾವು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರು, ಪುಷ್ಕರ್ ಸಾಹೇಬರು, ಯಶ್ಪಾಲ್, ಶಿವಶಂಕರ್ ಮತ್ತೆಲ್ಲ ತಂಡ, ಡಾಕ್ಟರ್ ಶೆಟ್ಟಿಯಪ್ಪ, ಭಾಳ ನುರಿತ ವೈದ್ಯ ಡಾಕ್ಟರ್ ರಮೇಶ್, ವೈದ್ಯರ ತಂಡ ಮತ್ತು ಡಾಕ್ಟರ್ ಆನಂದ್, ಸುಮಾರು 80 ಜನದ ತಂಡದೊಂದಿಗೆ ವಿನಯ್ರವರು ನಿನ್ನೆ ಒಂದು ಪ್ರಯತ್ನ ಆಯಿತು. ಅದು ಹೆವಿ ಇದ್ದಿದ್ದರಿಂದ ಮತ್ತು ಸ್ವಲ್ಪ ಇಳಿಜಾರು ಭಾಗದಲ್ಲಿ ಇದ್ದಿದ್ದರಿಂದ ಜೀವಹಾನಿ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಮತ್ತೆ ನ್ಯೂಟ್ರಲೈಸ್ ಮಾಡಿಬಿಟ್ಟಿದ್ದಾರೆ. ಇವತ್ತೊಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗಡಿ ಭಾಗದಲ್ಲಿ ಒಂದು ಕಾಡುಕೋಣವನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಅರಣ್ಯಕ್ಕೆ ಬಿಡೋದಕ್ಕೋಸ್ಕರ ಕೊಂಡೋಗ್ತಾ ಇದ್ದಾರೆ. ಇದೊಂದು ಹೊಸ ಪ್ರಯೋಗ ಯಶಸ್ವಿಯಾಗಿದೆ. ಯಾಕೆಂದರೆ ಇದ್ದಿದ್ರೆ ಏನಾದ್ರು ಒಂದು ಈ ರೀತಿ ಕಂಡುಹಿಡಿದಲ್ಲ ಇದ್ದರೆ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತದೆ. ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮಾನವ ಹಾನಿಯಾದಂಥ ಸಂದರ್ಭದಲ್ಲಿ ಮಾನವರು ಆಕ್ರೋಶಗೊಳ್ಳುವಂಥ ಸಾಧ್ಯತೆ ಇರೋದ್ರಿಂದ ಈ ರೀತಿಯ ಪ್ರಕ್ರಿಯೆಗಳು ಆಗಬೇಕು. ಇದಕ್ಕೆ ಕೆಲವರು ವಿರೋಧ ಇದೆ, ಪರಿಸರವಾದಿಗಳ ವಿರೋಧ ಇದೆ. ಪರಿಸರವಾದಿಗಳು ಕಾಡು ರಕ್ಷಣೆ ಜೊತೆಗೆ ಮಾನವ ರಕ್ಷಣೆಯೂ ಅದು ನಾವೆಲ್ಲ ಅವಿನಾವ ಸಂಬಂಧದಿಂದ ಬದುಕಬೇಕು. ಕಾಡು ಪ್ರಾಣಿ ಮನುಷ್ಯನ ಹತ್ಯೆ ಮಾಡಬಾರ್ದಲ್ಲ. ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ, ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ಬೇಕಾದಷ್ಟು ವಿಫಲವಾದಂಥ ಕಾಡು, ಹುಲ್ಗಾವಲಿರುವಂಥ ಪ್ರದೇಶಗಳಿದ್ದಾವೆ, ಅಲ್ಲಿ ಕೊಂಡೋಗ್ಬಿಡ್ತಾರೆ. ನಾನು ಪರಿಸರವಾದಿಗಳಿಗೆ ಇದನ್ನು ಟೀಕೆ ಮಾಡೋದ್ರ ಬದಲು ಇದನ್ನು ಕಾಡಲ್ಲೇ ಇರೋ ರೀತಿಯಲ್ಲಿ ಏನು ಮಾಡಬೇಕು, ಅಲ್ಲಿ ಏನು ಬೆಳೆಬೇಕು, ಕಾಡುಕೋಣಗಳ ಬೆಳೆಗೆ ಅದಕ್ಕೆ ಆಹಾರಕ್ಕೋಸ್ಕರ ಏನು ಬೆಳಿಬೇಕು, ಕಾಡು ಆನೆಗೆ ಊಟಕ್ಕೋಸ್ಕರ ಅದಕ್ಕೆ ಆಹಾರಕ್ಕೋಸ್ಕರ ಏನು ಬೆಳಿಬೇಕು, ಆ ಪ್ರಕ್ರಿಯೆ ಪ್ರಾರಂಭ ಮಾಡಲಿ. ಸರ್ಕಾರ ದುಡ್ಡು ಕೊಡೋಕ್ಕೂ ಕೂಡ ಬದ್ಧತೆ ಇದೆ. ಕಾಡಲ್ಲಿ ಗಿಡ ಹಾಕಬಾರ್ದು, ಹಣ್ಣಿನ ಗಿಡ ಹಾಕಬಾರ್ದು, ಈ ರೀತಿಯ ಒಂದು ವ್ಯವಸ್ಥೆ ಸರಿಯಲ್ಲ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಪ್ರಾಣಿಗೆ ಪೂರಕವಾದಂಥ ಬೆಳೆಗಳನ್ನು ಕಾಡಲ್ಲಿ ಏನು ವೇಸ್ಟ್ ಲ್ಯಾಂಡ್ ಇರುತ್ತೆ, ಹುಲ್ಗಾವಲು, ಬಯಲು ಭಾಗದಲ್ಲಿ ಬೆಳೆದರೆ ಇದನ್ನು ಮಾನವ ಮತ್ತು ಪ್ರಾಣಿ ಸಂಘರ್ಷ ಹತೋಟಿ ಮಾಡೋದಕ್ಕೆ ಸಂಪೂರ್ಣ ಒಳಿತಾಗ್ತದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ. ಆ ಮಂಡಿ ನೋವು, ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.